ಹಾಯ್ ಗಾಯ್ಸ್, ಇವತ್ತು ನಾವು ಸೋಯಾ ಚಂಕ್ಸ್ ಗ್ರೇವಿ ಮಾಡೋದನ್ನ ನೋಡ್ಕೊಬರೋಣ. ಮೊದಲಿಗೆ ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊನ ಪೇಸ್ಟ್ ಮಾಡಿ ಇಟ್ಕೋಬೇಕು. ನಂತರ ಬಿಸಿನೀರಿಗೆ 5 ಮಿನಿಟ್ಸು ಸೋಯಾ ಚಂಕ್ಸ್ನ ನೆನೆಸ್ಬಿಟ್ಟು ಹಿಂಡ್ಬಿಟ್ಟು ಇಟ್ಕೋಬೇಕು. ಒಂದು ಬಾಣಲಿಗೆ ಎಣ್ಣೆ, ಸೋಂಪು, ಪಲಾವ್ ಎಲೆ, ಏಲಕ್ಕಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಈರುಳ್ಳಿ, ಕರಿಬೇವಿನ ಸೊಪ್ಪನ್ನ ಹಾಕಿ 5 ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಕಸ್ತೂರಿ ಮೇಥಿನ ಒಂದು ಸ್ವಲ್ಪನೂ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಬಟಾಣಿ ಬೇಕು ಅಂದರೆ ಹಾಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಂತರ ರುಬ್ಬಿದಂಥ ಪೇಸ್ಟ್ನು ಹಾಕ್ಕೊಂಡು ಅರಿಶಿನ, ಗರಂ ಮಸಾಲ ಸ್ವಲ್ಪ ಫ್ರೈ ಮಾಡಿ. ನಂತರ ನಿಮಗೆ ಖಾರ ಎಷ್ಟು ಬೇಕು, ಎಷ್ಟು ತಿಂತೀರ ನೋಡಿ. ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ, ಅದಕ್ಕೋಸ್ಕರ 1.5 ಸ್ಪೂನ್ ಹಾಕಿದ್ದೀನಿ. ನಿಮಗೆ ಬೇಕಾದ್ರೆ 1 ಸ್ಪೂನ್ ಹಾಕೊಳ್ಳಿ. ಮಿಕ್ಸ್ ಮಾಡಿ. ನನ್ನ ಮಗಳು ಮಧ್ಯದಲ್ಲಿ ಮಿಕ್ಸ್ ಮಾಡ್ತಿದ್ದಾಳೆ. ಸ್ಲಿಮ್ಮಲ್ಲಿ ಫ್ಲೇಮಲ್ಲಿ ಮಾಡಬೇಕು. ನಂತರ ಸಾಂಬಾರು ಪುಡಿ ಹಾಕಿ ಮಿಕ್ಸ್ ಮಾಡಿ. ನೆಕ್ಸ್ಟ್ ಒಂದು ಬಟ್ಲಿಗೆ 1 ಸ್ಪೂನೋ 2 ಸ್ಪೂನೋ ಕಡಲೆ ಹಿಟ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ, ಅದನ್ನು ಅದರೊಳಗಡೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ನಿಮಗೆ ಎಷ್ಟು ಗ್ರೇವಿ ಥಿಕ್ನೆಸ್ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕಿ ಒಂದು 5 ಮಿನಿಟ್ಸು ಚೆನ್ನಾಗಿ ಕುದಿಸ್ಕೊಳ್ಳಿ. ಫುಲ್ ನೀರೆಲ್ಲ ಹೋಗಿ ಎಣ್ಣೆ ಬಿಟ್ಕೊಳ್ಳೋ ಅಷ್ಟೊತ್ತಿಗೆ. ನಿಮ್ಗೆ ಸಾಕಾಗಿಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕುದಿಯೋಕೆ ಬಿಡಿ. ಇನ್ನೊಂದು ಬಾಣಲಿಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸೋಯಾ ಚಂಕ್ಸ್ ಹಾಕ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಅರಿಶಿನ, ಖಾರದ ಪುಡಿ, ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಗ್ರೇವಿಗೆ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ, ಸೋಯಾ ಚಂಕ್ಸ್ನ ನಾವು ಫ್ರೈ ಮಾಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಕುದಿಸ್ಬಿಟ್ಟು, ಅದೇನು ಬೇಗ ಬೆಂದ್ಬಿಡುತ್ತೆ. ಒಂದು 5 ಮಿನಿಟ್ಸ್ ಚೆನ್ನಾಗಿ ಕುದಿಸಿದ್ಮೇಲೆ ಸಾಂಬಾರು ಸೊಪ್ಪು ಹಾಕ್ಬಿಟ್ಟು ಚಪಾತಿ ದೋಸೆ ಡಿನ್ನರಿಗೆ ಮಾಡಿದ್ದೆ. ನನ್ನ ಮಗಳು ತಿಂದು ನೋಡ್ತಾ ಇದ್ದಾಳೆ ಇವಾಗ ಟೇಸ್ಟ್ ಹೆಂಗಿದೆ ಅಂತೇಳ್ಬಿಟ್ಟು. ಅವ್ರ ಚಿಕ್ಕಮ್ಮ ನಗಾಡಿಸ್ತಿದ್ದಾಳೆ, ತಿಂದು ನೋಡು ಅಂತ ಅದಕ್ಕೆ ನಗಾಡ್ತಿದ್ದಾಳೆ.